ಸೌಜನ್ಯ ಅಂತ ಇದ್ದಿದ್ದು ಹೌದು, ಕೊಲೆ ಆಗಿದ್ದು ಹೌದು, ಅತ್ಯಾಚಾರ ಆಗಿದ್ದು ಹೌದು, ಸತ್ತಿರೋದು ಹೌದು, ಕೇಸ್ ಆಗಿರೋದು ಹೌದು. ಹಾಗಾದ್ರೆ ಇಷ್ಟೆಲ್ಲ ಆದಾಗ ಅದು ಮಾಡಿದ್ ಯಾರು ಅನ್ನೋದು ಮಾತ್ರ ಮುಖ್ಯ. ಒಂದು ಮಗು ತೀರ್ಕೊಂಡಿದೆ, ಅದು ಸೌಜನ್ಯನೋ ಇನ್ನೊಂದೋ ಮತ್ತೊಂದೋ. ನಾಡಿನಲ್ಲಿ ದೇಶದಲ್ಲಿ ಇಂತಹ ಒಂದು ಕೃತ್ಯಗಳ ಬಗ್ಗೆ ಇನ್ನೇನು ನಾನು ಬೇಕಾದ್ರೂ ಮಾಡ್ಬೋದಪ್ಪ, ಇದೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಘನತೆನೇ ಇಲ್ದಿದ್ದಂಗಾಗುತ್ತೆ, ಗೌರವನೇ ಇಲ್ದಿದ್ದಂಗಾಗುತ್ತೆ. ಆ ಗೌರವ ಉಳಿಸ್ಕೊಳಕ್ಕಾದ್ರೂ ಇದನ್ನ ಪತ್ತೆ ಹಚ್ಚಿ ಯಾರು ಆರೋಪಿ ಅಂತ ನೋಡಿ ಶಿಕ್ಷೆಗೊಳಪಡಿಸ್ಬೇಕು. ನೋಡಿ, 13 ವರ್ಷ ಆಗಲಿ 100 ವರ್ಷ ಆಗಲಿ ಪೊಲೀಸ್ ಇಲಾಖೆಯಲ್ಲೇ ಬಹಳಷ್ಟಿದೆ. ಇದು ಒಂದು ಇಡೀ ನಾಡಿಗೆ, ಇಡೀ ದೇಶಕ್ಕೆ, ಇಡೀ ಕಾನೂನು ವ್ಯವಸ್ಥೆಗೆ, ಇಡೀ ಇಲಾಖೆಗಳಿಗೆ ಎಲ್ಲದಕ್ಕೂ ಸರ್ಕಾರಕ್ಕೆ ಕಪ್ಪು ಚುಕ್ಕೆ. ಇದು ಯಾವ್ದು ಗೊತ್ತಿದೆಯಾ? ಇದು ಕಪ್ಪು ಚುಕ್ಕಿ. ನಾವೀಗ ಕೇಳ್ತಾ ಇರೋದು ಹೌದು, ಸೌಜನ್ಯ ಅಂತ ಇದ್ದಿದ್ದು ಹೌದಲ್ವಾ? ಸೌಜನ್ಯ ಅಂತ ಇದ್ದಿದ್ದು ಹೌದು, ಕೊಲೆ ಆಗಿದ್ದು ಹೌದು, ಅತ್ಯಾಚಾರ ಆಗಿದ್ದು ಹೌದು, ಸತ್ತಿರೋದು ಹೌದು, ಕೇಸ್ ಆಗಿರೋದು ಹೌದು. ಹಾಗಾದರೆ ಇಷ್ಟೆಲ್ಲ ಆದಾಗ ಅದು ಮಾಡಿದ್ದು ಯಾರು ಅನ್ನೋದು ಮಾತ್ರ ಮುಖ್ಯ. ಈಗ ನಾವು ಯಾರ ಉದ್ದೇಶವಾಗಿ ಇಂಥವರೇ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಜಡ್ಜು ಅಲ್ಲ, ನಾನು ಪೊಲೀಸ್ ಇಲಾಖೆನೂ ಅಲ್ಲ. ನಾನು ಹೇಳ್ತಾ ಇರೋದು, ಒಂದು ಮಹಿಳೆ ಡೆತ್ತಾಗಿ ಇಷ್ಟ ಆದರೂ ಕೂಡ ನೀವು ಇದನ್ನು ತನಿಖೆ ಮಾಡಿ ಈ ನಾಡಿನ ಗೌರವ, ನಾಡಿನ ಕಾನೂನಿನ ಒಂದು ರಕ್ಷಣೆ ಮಾಡಲಿಕ್ಕೆ, ಕಾನೂನಿನ ಮೇಲೆ ಗೌರವ ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಹೇಳಿದ್ದೆ ಹೌದಾದರೆ, ಇದರಲ್ಲಿ ಸರ್ಕಾರಗಳು, ಎರಡೂ ಸರ್ಕಾರಗಳು ಮತ್ತು ಇಲಾಖೆಯ ಒಂದು ದೊಡ್ಡ ಮಟ್ಟದ ಇದು ಕಂಡು ಬರ್ತಾ ಇದೆ, ವೈಫಲ್ಯತೆ ಕಂಡು ಬರ್ತಾ ಇದೆ. ಒಂದು ಮಗು ತೀರ್ಕೊಂಡಿದೆ, ಅದು ಸೌಜನ್ಯನೋ ಇನ್ನೊಂದೋ ಮತ್ತೊಂದೋ, ಸತ್ತಿದ್ದು ಹೌದು, ಅತ್ಯಾಚಾರ ಆಗಿದ್ದು ಹೌದು. ಆದರೆ ಅದನ್ನು ಕಂಡಿಡಿಯೋಕ್ಕಾಗಲ್ಲ ಅಂತೇಳಿದರೆ ನಿಮ್ಮ ವೈಫಲ್ಯ ಇದೆ. ಅದಕ್ಕೆ ನ್ಯಾಯಾಲಯದ ಆದೇಶ ಇದೆ, ಅದ್ರ ಪ್ರಕಾರವಾಗಿ ನಾವು ಅದನ್ನು ಹೋರಾಟವಾಗಿ ಮಾತಾಡದೇ ಇದ್ದರೂ ಅದನ್ನು ವಾಕ್ ಸ್ವತಂತ್ರವಾಗಿ ಹೇಳುವಂಥ ಹಕ್ಕು ನಮ್ಮಲ್ಲಿದೆ. ವಾಕ್ ಸ್ವತಂತ್ರ ನಮಗಿದೆ. ಆ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಯಾವ ಇದರಲ್ಲಿ ಕೂಡ ಇಲ್ಲ ಸಂವಿಧಾನದಲ್ಲಿ. ಇದು ನಾವು ಹೇಳ್ತಾ ಇರೋದು ಒಂದೇ, ಇವತ್ತು ಸೌಜನ್ಯ ಆಗಿದೆ, ನಾಳೆ ಇನ್ಯಾರೋ ಆಗಬಹುದು. ನಮಗೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕೇಳ್ತಾ ಇರೋದು ಒಂದೇ, ಇಲ್ಲಿ ಸೌಜನ್ಯ ಸಾವಾಗಿದೆ, ಸೌಜನ್ಯ ಇದಾಗಿ ಈಗ ಆಲ್ರೆಡಿ 14 ವರ್ಷ ಆಗಿದೆ. ಆದರೆ ನೀವು 14 ವರ್ಷದಿಂದ ನೀವು ಅದನ್ನು ಪತ್ತೆ ಹಚ್ಚದೇ ಇರೋದ್ರಿಂದ ಭಾಳಷ್ಟು ಈ ರೀತಿಯ ಕೃತ್ಯಗಳು ನಡೆಸುವಂಥ ಅವಿವೇಕಿಗಳಿಗೆ, ಈ ರೀತಿ ಕೃತ್ಯಗಳನ್ನು ನಡೆಸುವಂಥ ಆರೋಪಿಗಳಿಗೆ ಇದು ಒಂಥರ ಪುಷ್ಟಿ ನೀಡಿದಂಗೆ ಆಗ್ತದೆ. ಅದಲ್ಲದೆ ನಾಡಿನಲ್ಲಿ, ದೇಶದಲ್ಲಿ ಇಂತಹ ಒಂದು ಕೃತ್ಯಗಳ ಬಗ್ಗೆ ಇನ್ನೇನು ನಾನು ಬೇಕಾದರೂ ಮಾಡ್ಬೋದಪ್ಪ, ಇದೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಇದು ಬರುತ್ತೆ. ಆದ್ದರಿಂದ ಇದು ತಕ್ಷಣವಾಗಿ ಮರುತನಿಖೆ ಅಲ್ಲ, ಇದು ಸರ್ಕಾರಗಳೇ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟವರೇ ತಕ್ಷಣ ಇದನ್ನು ಮಾಡಿ ಇದನ್ನು ಕಾನೂನು ಕ್ರಮ ಕೈಗೊಳ್ಳಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ದು ಹೋದರೆ ನಮ್ಮ ನಾಡಿನ ಸಂವಿಧಾನದ ಬಗ್ಗೆ, ನಮ್ಮ ನಾಡಿನ ಕಾನೂನು ಬಗ್ಗೆ, ನಮ್ಮ ನಾಡಿನ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳ ಬಗ್ಗೆ, ಎಲ್ಲರ ಬಗ್ಗೆ ಕೂಡ ಕಪ್ಪು ಚುಕ್ಕಿ ಬರ್ತದೆ. ಘನತೆನೇ ಇಲ್ದಿದ್ದಂಗಾಗುತ್ತೆ, ಗೌರವನೇ ಇಲ್ದಿದ್ದಂಗಾಗುತ್ತೆ. ಆ ಗೌರವ ಉಳಿಸ್ಕೊಳ್ಳೋಕ್ಕಾದ್ರೂ ಇದನ್ನು ಪತ್ತೆ ಹಚ್ಚಿ ಯಾರು ಆರೋಪಿ ಅಂತ ನೋಡಿ ಶಿಕ್ಷೆಗೊಳಪಡಿಸ್ಬೇಕು. ನಂತರ ಮತ್ತೆ ಒಂದಿಷ್ಟು ಈ ಕೇಸ್ಗೆ ಮರುಜೀವ ಸಿಕ್ಕದಂತಾಗಿದೆ. ಯಾಕಂದರೆ ಬಹಳಷ್ಟು ತನಿಖೆ ಆದರೂ ಕೂಡ ಒಂದಿಷ್ಟು ಪುರಾವೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಕೇಳ್ಬರ್ತಾರೆ. ನೋಡಿ, 13 ವರ್ಷ ಆಗಲಿ 100 ವರ್ಷ ಆಗಲಿ ಪೊಲೀಸ್ ಇಲಾಖೆಯಲ್ಲೇ ಭಾಳಷ್ಟಿದೆ. ಒಂದು ಎಮ್ಮೆ ಕಳೆದೋಗಿದ್ದನ್ನು 26 ವರ್ಷದ ಹಿಂದೆ ಎಮ್ಮೆ ಕಳ್ತನ ಮಾಡಿದವನ್ನ ಹಿಡಿದಿರುವಂಥದ್ದು ಪೊಲೀಸ್ ಇಲಾಖೆ. ಎಷ್ಟು? 26 ವರ್ಷದ ಹಿಂದೆ ಒಂದು ಎಮ್ಮೆ ಕಳೆದೋಗಿರೋದನ್ನು ಹುಡುಕಿ ಕೊಟ್ಟಂಥವ್ರು ಪೊಲೀಸ್ ಇಲಾಖೆ. ಇದು ಮನುಷ್ಯ ಸಾಕ್ತಿರೋದು. ಅದನ್ನು ಹುಡುಕಂಥ ಕೆಲಸ 13 ಅಲ್ಲ, 26 ಆದರೂ ಕೂಡ ಪೊಲೀಸರು ಕಂಡು ಹಿಡಿತಾರೆ. ಕಂಡು ಹಿಡಿಯಲೇಬೇಕು, ಅದಕ್ಕೆ ಒತ್ತಾಯ ನಮ್ದು ಇದ್ದೇ ಇರುತ್ತೆ. ಯಾವ ರೀತಿ ಹೋರಾಟ ಇರುತ್ತೆ ಸರ್? ಹೋರಾಟ ಮಾಡಲಿಕ್ಕೆ ಕಾನೂನು ಒಪ್ಪಿಗೆ ಇಲ್ಲ ಅಂತಬಿಟ್ಟು ಈಗಾಗಲೇ ಪೊಲೀಸ್ ಇಲಾಖೆಯವರು ತಂದಿದ್ದಾರೆ, ಹೋರಾಟಕ್ಕೆ ತಡೆಯಾಜ್ಞೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು. ಹೋರಾಟ ಅಂದರೆ ಏನು? ಬಾಯಿಂದ ಬಾಯಿಗೆ ಬರುವಂಥದ್ದು, ಮಾನಸಿಕವಾಗಿ ನಾವು ಹೇಳಿಕೆ ಕೊಡುವಂಥದ್ದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಹೋರಾಟ ಇನ್ನೊಂದಿಲ್ಲ. ಪ್ರತಿಯೊಬ್ಬರು ಕೂಡ ತನಗಿರುವ ಹಕ್ಕು, ಸಂವಿಧಾನ ನೀಡಿರುವಂಥ ವಾಕ್ ಸ್ವಾತಂತ್ರ್ಯ ಪ್ರಕಾರ ಅದನ್ನ ಹಕ್ಕನ್ನು ಚಲಾಯಿಸಿದ್ದೇ ಹೋದಾದರೆ ಖಂಡಿತವಾಗಿಯೂ ಆ ಮಹಿಳೆಗೆ ಏನು ಆ ಮಗು ತೀರ್ಕೊಂಡಿದೆಯೋ, ಆ ಸಾವಿಗೀಡಾಗಿದೆಯೋ ಆ ಮಗುವಿಗೆ ನ್ಯಾಯ ಸಿಗ್ತದೆ. ಅದಲ್ಲದೆ ಆ ಥರದ 106 ಜನ ಮಹಿಳೆಯರಿಗೆ ನ್ಯಾಯ ಸಿಗ್ತದೆ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.